ಮುಂಬೈ ಇಂಡಿಯನ್ಸ್ ವರ್ಸಸ್ ಹೈದರಾಬಾದ್ ವಿರುದ್ಧ ನಡೆದಂತ ನಿನ್ನೆ ಮ್ಯಾಚ್ ನಲ್ಲಿ ಆಲ್ಮೋಸ್ಟ್ ಲಾಸ್ಟ್ ವಿಡಿಯೋದಲ್ಲಿ ನಾನು ಹೇಳಿದ್ದೆ ಈ ಒಂದು ಮ್ಯಾಚ್ ಮುಂಬೈ ಇಂಡಿಯನ್ಸ್ ಗೆಲ್ಲುವಂತ ಚಾನ್ಸಸ್ ಬಹಳ ಇದೆ ಅಂತ. ಹೇಗಪ್ಪ ಅಂದ್ರೆ ಈ ಒಂದು ಗ್ರೌಂಡ್ ಅವ್ರಿಗೆ ಸಪೋರ್ಟ್ ಮಾಡುತ್ತೆ. ನೆಕ್ಸ್ಟ್ ಇನ್ನೊಂದು ಏನ್ ಹೇಳಿದೆ ಅಂದ್ರೆ ಇಲ್ಲಿ ಟಾಸ್ ಇಂಪಾರ್ಟೆಂಟ್ ಆಗುತ್ತೆ. ಯಾರು ಟಾಸ್ ಗೆಲ್ತಾರೋ ಅವರು 30% ಮ್ಯಾಚ್ ಗೆದ್ದ ಹಾಗೆ ಹೇಳಿದ್ದೆ ಫ್ರೆಂಡ್. ಅದೇ ರೀತಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಟಾಸ್ ಗೆದ್ದು ಬಾಲಿಂಗ್ ಆಯ್ಕೆ ಮಾಡ್ತು. ಬಾಲಿಂಗ್ ನಲ್ಲಿ ಯಾಕೆ ಆಯ್ಕೆ ಮಾಡ್ತಂದ್ರೆ ಈ ಒಂದು ಗ್ರೌಂಡ್ ನಲ್ಲಿ ಚೇಸಿಂಗ್ ಮಾಡಿ ಟೀಮ್ ಬಹಳ ಸಲ ಗೆದ್ದಿದೆ ಫ್ರೆಂಡ್. ಯಾವ ಸೆಕೆಂಡ್ ಬ್ಯಾಟಿಂಗ್ ಆಯ್ಕೆ ಮಾಡ್ಕೊಂಡಿದ್ದಿಲ್ಲ ಆ ಒಂದು ಮ್ಯಾಚ್ ಬಹಳ ಗೆದ್ದಿದೆ. ಹಾಗಾಗಿ ಇಲ್ಲಿ ಆ ಒಂದು ಗೆಸ್ ಮೂಲಕ ನಾನು ಹೇಳಿದ್ದೆ, ಅದು ಕೂಡ ಈ ಒಂದು ಗೆಸ್ ಪಕ್ಕ ಆಗಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಫಸ್ಟ್ ಬ್ಯಾಟಿಂಗ್ ಮಾಡಕ್ಕೆ ಬಂದ ಹೈದರಾಬಾದ್ ಟೀಮಕ್ಕೆ ಅಭಿಷೇಕ್ ಶರ್ಮಾ ಹಾಗೆ ಹೆಡ್ ಕೂಡ ಈ ಒಂದು ಪಿಚ್ ನಲ್ಲಿ ಸ್ಲೋ ಆಗಿ ಬ್ಯಾಟಿಂಗ್ ಆಡಿದ್ರು ಫ್ರೆಂಡ್. ಯಾಕಂದ್ರೆ ಇಲ್ಲಿ ರನ್ ಮಾಡೋಕೆ ಪರದಾಡ್ಬಿಟ್ರು ಅಭಿಷೇಕ್ ಶರ್ಮಾ ಹೆಡ್ ಫ್ರೆಂಡ್. ಟೋಟಲ್ ಆಗಿ 5 ಓವರಲ್ಲಿ 80-90 ಮಾಡುವಂತ ಹೈದರಾಬಾದ್ ಓಪನಿಂಗ್ ಜೋಡಿ ನಿನ್ನೆ 40 ರನ್ ಮಾಡೋಕು ಕೂಡ ಪರದಾಡಿದೆ ಫ್ರೆಂಡ್. ಟೋಟಲ್ ಆಗಿ ಇಲ್ಲಿ ಅಭಿಷೇಕ್ ಶರ್ಮಾ 40 ರನ್ ಮಾಡಿ ಔಟ್ ಆದ್ರೆ ಹೆಡ್ ಅವರು 28 ರನ್ ಮಾಡಿ ಔಟ್ ಆದ್ರು. ಆಮೇಲೆ ಬಂದ ಇಶಾನ್ ಕಿಶನ್ 2 ರನ್ ಮಾಡಿ ಸ್ಕ್ರೀಸ್ ಔಟ್ ಆದ್ರು. ಆಮೇಲೆ ಬಂದ ರೆಡ್ಡಿ 19 ಹಾಗೆ ಇನ್ನೊಬ್ಬ ಸೌತ್ ಆಫ್ರಿಕಾ ಆಟಗಾರ ಕ್ಲಾಸನ್ 37 ರನ್ ಮಾಡಿ ಟೋಟಲ್ ಆಗಿ ಈ ಒಂದು 162 ರನ್ ಟಾರ್ಗೆಟ್ ಕೊಟ್ಟಿತ್ತು ಮುಂಬೈ ಇಂಡಿಯನ್ಸ್ ತಂಡ. ಇದರಲ್ಲಿ ವೆಲ್ ಜಾಕ್ಸ್ 2 ವಿಕೆಟ್, ಹೆಡ್ ಕೂಡ ಅಭಿಷೇಕ್ ಶರ್ಮಾ ಪ್ರಮುಖ 2 ವಿಕೆಟ್ ತಗೊಂಡ್ರು. ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ತಗೊಂಡ್ರು. ಇದ್ರ ಮೂಲಕ 162 ರನ್ ಟಾರ್ಗೆಟ್ ಕೊಟ್ಟಿತ್ತು ಹೈದರಾಬಾದ್ ಮುಂಬೈ ತಂಡಕ್ಕೆ. ಈ ಒಂದು ಟಾರ್ಗೆಟ್ ಚೇಸ್ ಮಾಡೋಕೆ ಬಂದ ಮುಂಬೈ ಇಂಡಿಯನ್ಸ್ ರೇಯಾನ್ 31 ಹಾಗೆ ರೋಹಿತ್ ಶರ್ಮಾ 26 ರನ್ ಮಾಡಿ ಔಟ್ ಆದ್ರೆ, ಆಮೇಲೆ ಬಂದ ತಿಲಕ ವರ್ಮಾ ಹಾಗೆ ವೆಲ್ ಜಾಕ್ಸ್ 26 ರನ್, ತಿಲಕ ವರ್ಮಾ 36 ರನ್ ಹಾಗೆ ಅದೇ ರೀತಿ 21 ರನ್ನು ಹಾರ್ದಿಕ್ ಪಾಂಡ್ಯ, ಆಮೇಲೆ ಬಂದ ಸೂರ್ಯಕುಮಾರ್ ಕೂಡ 26 ರನ್ ಮಾಡಿ ಟೋಟಲ್ ಆಗಿ ಈ ಒಂದು ಮ್ಯಾಚ್ ನ 6 ವಿಕೆಟ್ ಇಂದ ಗೆದ್ದಿದೆ ಮುಂಬೈ ಇಂಡಿಯನ್ಸ್ ತಂಡ ಫ್ರೆಂಡ್. ಟೋಟಲ್ ಆಗಿ ನಿನ್ನೆ ಮುಂಬೈ ಇಂಡಿಯನ್ಸ್ ಗೆಲ್ಲುವ ಮೂಲಕ ಅವ್ರಿಗೆ ಗೆಲ್ಲುವಂತ ಮ್ಯಾಚ್ ನ ಗೆದ್ದೇ ಗೆಲ್ಬೇಕು ಆ ರೀತಿ ಪರಿಸ್ಥಿತಿ ಇತ್ತು. ಯಾಕಂದ್ರೆ ಗೆಲ್ಲಿಲ್ಲ ಅಂದ್ರೆ ಇಲ್ಲಿ ಎಲ್ಲಾ ಮ್ಯಾಚ್ ಕೂಡ ಆಡಿರುವಂತ ಎಲ್ಲಾ ಮ್ಯಾಚ್ ಕೂಡ ಕಷ್ಟ ಆಗ್ತಿತ್ತು. ಹಾಗಾಗಿ ಇಲ್ಲಿ ಮುಂಬೈ ಇಂಡಿಯನ್ಸ್ ಈ ಒಂದು ಮ್ಯಾಚ್ ಗೆದ್ದು ಸ್ವಲ್ಪ ಚೇತರಿಸಿಕೊಂಡಿದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡ ವೆಲ್ ಜಾಕ್ಸ್. ಟೋಟಲ್ ಆಗಿ ಬ್ಯಾಟಿಂಗ್ ನಲ್ಲೂ ಬಾಲಿಂಗ್ ನಲ್ಲೂ ಕೂಡ ಮ್ಯಾಜಿಕ್ ಮಾಡಿ ವೆಲ್ ಜಾಕ್ಸ್ ಅವರು ಮ್ಯಾನ್ ಆಫ್ ದಿ ಮ್ಯಾಚ್ ಪಡ್ಕೊಂಡ್ರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ನಲ್ಲಿ ಚೆನ್ನಾಗಿರುವಂತ ಪ್ರದರ್ಶನ. ಈ ಒಂದು ಫಸ್ಟ್ ಮ್ಯಾಚ್ ಅಂದ್ರೆ ಎಲ್ಲಾ ಮ್ಯಾಚ್ ಆಡಿದ್ದಾರೆ, ಆದ್ರೆ ಈ ಒಂದು ಮ್ಯಾಚ್ ನಲ್ಲಿ ವಿಕೆಟ್ ಕೂಡ ರನ್ ಮಾಡಿ ವೆಲ್ ಜಾಕ್ಸ್ ಅವರು ಮ್ಯಾಚ್ ಪಡ್ಕೊಂಡ್ರು. ಈ ಒಂದು ಮ್ಯಾಚ್ ಅಲ್ಲಿ ಫಾರಿನ್ ಬಂದಿದ್ದಾರೆ ವೆಲ್ ಜಾಕ್ಸ್ ಅವರು ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಮ್ಯಾಚ್ ಅನಲೈಸ್ ನಿಮ್ಮ ಮುಂದೆ. ಹಾಗೆ ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಕೊಡಿ, ನಿಮಗೆ ಅನ್ಸುತ್ತಾ ಕಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋಲಿ ಎಂಡ್ ಮಾಡ್ತಾ ಇದೀನಿ. ಮತ್ತೆ ಅಂತ ಟೇಕ್ ಕೇರ್, ಬಾಯ್.